ಸದ್ಯ ಎನ್ಐಎ ಕಪಿ ಮುಷ್ಟಿಯಲ್ಲಿ ತಹಾವೂರ್ ರಾಣಾ ಇರೋದು. ತಹಾವೂರ್ ರಾಣಾಗೆ ಎರಡನೇ ದಿನಾನೂ ಕೂಡ ವಿಚಾರಣೆ ನಡೆದಿದೆ. ಇವತ್ತು ಎನ್ಐಎ ಕಚೇರಿಯಲ್ಲಿ ಎರಡನೇ ದಿನದ ವಿಚಾರಣೆ. ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ರಾಣಾಗೆ ಎನ್ಐಎ ಫುಲ್ ಡ್ರಿಲ್ ಮಾಡಿದೆ. ವಿಚಾರಣೆಯಲ್ಲಿ ಹಲವು ಮಾಹಿತಿಗಳನ್ನು ರಾಣಾ ಬಹಿರಂಗಗೊಳಿಸಿದಾನಂತೆ. ತನ್ನ ಜೊತೆಗೆ ಇದ್ದವರ ಬಗ್ಗೆ ಹೇಳಿಕೊಂಡಿದ್ದಾನೆ, ದಾಳಿಯ ಬಗ್ಗೆ ನಿಧಾನಕ್ಕೆ ಮಾಹಿತಿಯನ್ನು ನೀಡ್ತಾ ಇದ್ದಾನೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಎರಡನೇ ದಿನಾನೂ ಕೂಡ ಎನ್ಐಎ ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸಿದ್ದಾನೆ ತಹಾವೂರ್ ಹುಸೇನ್ ರಾಣಾ. ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ರಾಣಾಗೆ ಎನ್ಐಎ ವಿಚಾರಣೆಯನ್ನ ನಡೆಸಿದೆ. ವಿಚಾರಣೆಯಲ್ಲಿ ಹಲವು ಮಾಹಿತಿಗಳು ಬಹಿರಂಗ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದಾಳಿಯ ರೂವಾರಿಯಾದಂಥ ತಹಾವೂರ್ ರಾಣಾ ಇದೀಗ ಎರಡನೇ ದಿನದ ವಿಚಾರಣೆಯನ್ನು ಎದುರಿಸ್ತಾ ಇರುವಂಥದ್ದು. ಈ ವಿಚಾರಣೆಯಲ್ಲಿ ಎನ್ಐಎ ಕೇಂದ್ರ ಕಚೇರಿಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಬಾಯ್ಬಿಟ್ಟಿರುವಂಥದ್ದು. ಪ್ರಮುಖವಾಗಿ ಹಲವು ವಿಚಾರಗಳು. ಈಗ ಆತ ಅಮೆರಿಕಾದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆತನನ್ನು ಭಾರತಕ್ಕೆ ಎಳೆದು ತಂದಿರುವಂಥದ್ದು. ಈಗ ಸದ್ಯಕ್ಕೆ ನಾನು ಎನ್ಐಎ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ಇರುವಂಥದ್ದು. ಬಹಳ ಪ್ರಮುಖವಾಗಿ ಎನ್ಐಎ ಕೇಂದ್ರ ಕಚೇರಿಯಲ್ಲಿ ಇಂದು ಎರಡನೇ ದಿನದ ವಿಚಾರಣೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಆತನಿಗೆ ಪ್ರತ್ಯೇಕ ಸೆಲ್ಲನ್ನು ಮಾಡಿ ಅಲ್ಲಿ ಯಾವುದೇ ರೀತಿಯಾದಂತಹ ವಸ್ತುಗಳನ್ನು ಆತನಿಗೆ ನೀಡಿಲ್ಲ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಆತ ಆತ್ಮಹತ್ಯೆಗೆ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಆತನಿಗೆ ಯಾವುದೇ ವಸ್ತುಗಳು ಸಿಗದ ರೀತಿಯಲ್ಲಿ ಆ ಒಂದು ಸೆಲ್ಲನ್ನು ರೆಡಿ ಮಾಡಿ ಆ ಸೆಲ್ನ ಒಳಗಡೆ ಆತನನ್ನು ವಿಚಾರಣೆ ಮಾಡಲಿರುವಂಥದ್ದು. ನಿನ್ನೆಯಷ್ಟೇ ಒಂದು ದಿನದ ವಿಚಾರಣೆ ಮುಗಿದಿದ್ದು, ಇಂದು ಕೂಡ ಅದರ ಆತನನ್ನು ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸಾಕಷ್ಟು ಮಾಹಿತಿಗಳನ್ನು ಆತ ಬಹಿರಂಗಪಡಿಸಿದ್ದಾನೆ ಎನ್ನುವಂಥದ್ದು. ಆದರೆ ಮುಂಬೈನಲ್ಲಿ ನಡೆದಂಥ ಅಟ್ಯಾಕ್ ಏನಿತ್ತು, ಆ ಅಟ್ಯಾಕ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾನೆ. ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿ ಈತನ ಕುಟುಂಬದ ಮಾಹಿತಿಯನ್ನು ತಿಳಿಸಿದ್ದಾನೆ ಎನ್ನುವಂಥದ್ದು. ಯಾಕಂದರೆ ಈತನ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ, ಜೊತೆಗೆ ಆತ ಮೂಲತಃ ಎಲ್ಲಿಯವನು, ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿ ಈತ ಮುಂಬೈಗೆ ಬಂದಿದ್ದ್ಯಾಕೆ, ಜೊತೆಗೆ ಪಾಕಿಸ್ತಾನದಲ್ಲಿದ್ದ, ಹಾಗೆಯೇ ಕೆನಡಾದಲ್ಲಿದ್ದ, ಈ ಒಂದು ಜಾಗಗಳಲ್ಲಿ ಆ ಒಂದು ಸ್ಥಳಗಳಲ್ಲಿ ಆತ ಏನು ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿಯನ್ನು ಕೂಡ ಬಹಿರಂಗಪಡಿಸಬೇಕಾಗಿದೆ. 18 ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ಕೊಟ್ಟಿರುವಂತಹ ಕೋರ್ಟ್ ಏನಿದೆ, ಈಗ ಪ್ರಮುಖವಾಗಿ 18 ದಿನಗಳ ಕಾಲ ಕೂಡ ಈತನ ವಿಚಾರಣೆ ನಡೆಯುತ್ತೆ. ಹಾಗಾಗಿ ಸಾಕಷ್ಟು ಮಾಹಿತಿಗಳು ಕೂಡ ಈತನ ಬಗ್ಗೆ ಬಹಿರಂಗಪಡಿಸಬೇಕಾಗುತ್ತೆ. ಯಾಕಂದರೆ ಎನ್ಐಎ ಟೀಮ್ ಈಗಾಗಲೇ ಹಲವು ಮಾಹಿತಿಗಳನ್ನು ಕೂಡ ಕಲೆ ಹಾಕಿರುವಂಥದ್ದು. ಹಲವು ಮಾಹಿತಿಗಳನ್ನು ಕಲೆ ಹಾಕಿ ಈತನ ಸಂಪೂರ್ಣ ವಿಚಾರಣೆಯನ್ನು ನಡೆಸಲಿಕ್ಕೆ ನ್ಯಾಯಾಂಗದ ಮೊರೆ ಹೋಯಿತು. ನ್ಯಾಯಾಂಗದ ಮೊರೆ ಹೋದಂಥ ಸಂದರ್ಭದಲ್ಲಿ ಆತನಿಗೆ 18 ದಿನಗಳ ಕಸ್ಟಡಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಎನ್ಐಎ ತನ್ನ ಕಸ್ಟಡಿಗೆ ಪಡೆದುಕೊಂಡು ತನ್ನ ಕಚೇರಿಯಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಸದ್ಯ ಎನ್ಐಎ ಕಪಿ ಮುಷ್ಟಿಯಲ್ಲಿ ತಹಾವೂರ್ ರಾಣಾ ಇರೋದು. ತಹಾವೂರ್ ರಾಣಾಗೆ ಎರಡನೇ ದಿನಾನೂ ಕೂಡ ವಿಚಾರಣೆ ನಡೆದಿದೆ. ಇವತ್ತು ಎನ್ಐಎ ಕಚೇರಿಯಲ್ಲಿ ಎರಡನೇ ದಿನದ ವಿಚಾರಣೆ. ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ರಾಣಾಗೆ ಎನ್ಐಎ ಫುಲ್ ಡ್ರಿಲ್ ಮಾಡಿದೆ. ವಿಚಾರಣೆಯಲ್ಲಿ ಹಲವು ಮಾಹಿತಿಗಳನ್ನು ರಾಣಾ ಬಹಿರಂಗಗೊಳಿಸಿದಾನಂತೆ. ತನ್ನ ಜೊತೆಗೆ ಇದ್ದವರ ಬಗ್ಗೆ ಹೇಳಿಕೊಂಡಿದ್ದಾನೆ, ದಾಳಿಯ ಬಗ್ಗೆ ನಿಧಾನಕ್ಕೆ ಮಾಹಿತಿಯನ್ನು ನೀಡ್ತಾ ಇದ್ದಾನೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಎರಡನೇ ದಿನಾನೂ ಕೂಡ ಎನ್ಐಎ ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸಿದ್ದಾನೆ ತಹಾವೂರ್ ಹುಸೇನ್ ರಾಣಾ. ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ರಾಣಾಗೆ ಎನ್ಐಎ ವಿಚಾರಣೆಯನ್ನ ನಡೆಸಿದೆ. ವಿಚಾರಣೆಯಲ್ಲಿ ಹಲವು ಮಾಹಿತಿಗಳು ಬಹಿರಂಗ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದಾಳಿಯ ರೂವಾರಿಯಾದಂಥ ತಹಾವೂರ್ ರಾಣಾ ಇದೀಗ ಎರಡನೇ ದಿನದ ವಿಚಾರಣೆಯನ್ನು ಎದುರಿಸ್ತಾ ಇರುವಂಥದ್ದು. ಈ ವಿಚಾರಣೆಯಲ್ಲಿ ಎನ್ಐಎ ಕೇಂದ್ರ ಕಚೇರಿಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಬಾಯ್ಬಿಟ್ಟಿರುವಂಥದ್ದು. ಪ್ರಮುಖವಾಗಿ ಹಲವು ವಿಚಾರಗಳು. ಈಗ ಆತ ಅಮೆರಿಕಾದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆತನನ್ನು ಭಾರತಕ್ಕೆ ಎಳೆದು ತಂದಿರುವಂಥದ್ದು. ಈಗ ಸದ್ಯಕ್ಕೆ ನಾನು ಎನ್ಐಎ ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ಇರುವಂಥದ್ದು. ಬಹಳ ಪ್ರಮುಖವಾಗಿ ಎನ್ಐಎ ಕೇಂದ್ರ ಕಚೇರಿಯಲ್ಲಿ ಇಂದು ಎರಡನೇ ದಿನದ ವಿಚಾರಣೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಆತನಿಗೆ ಪ್ರತ್ಯೇಕ ಸೆಲ್ಲನ್ನು ಮಾಡಿ ಅಲ್ಲಿ ಯಾವುದೇ ರೀತಿಯಾದಂತಹ ವಸ್ತುಗಳನ್ನು ಆತನಿಗೆ ನೀಡಿಲ್ಲ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಆತ ಆತ್ಮಹತ್ಯೆಗೆ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಆತನಿಗೆ ಯಾವುದೇ ವಸ್ತುಗಳು ಸಿಗದ ರೀತಿಯಲ್ಲಿ ಆ ಒಂದು ಸೆಲ್ಲನ್ನು ರೆಡಿ ಮಾಡಿ ಆ ಸೆಲ್ನ ಒಳಗಡೆ ಆತನನ್ನು ವಿಚಾರಣೆ ಮಾಡಲಿರುವಂಥದ್ದು. ನಿನ್ನೆಯಷ್ಟೇ ಒಂದು ದಿನದ ವಿಚಾರಣೆ ಮುಗಿದಿದ್ದು, ಇಂದು ಕೂಡ ಅದರ ಆತನನ್ನು ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸಾಕಷ್ಟು ಮಾಹಿತಿಗಳನ್ನು ಆತ ಬಹಿರಂಗಪಡಿಸಿದ್ದಾನೆ ಎನ್ನುವಂಥದ್ದು. ಆದರೆ
ಮುಂಬೈನಲ್ಲಿ ನಡೆದಂಥ ಅಟ್ಯಾಕ್ ಏನಿತ್ತು ಆ ಅಟ್ಯಾಕ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾನೆ. ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿ ಈತನ ಕುಟುಂಬದ ಮಾಹಿತಿಯನ್ನು ತಿಳಿಸಿದ್ದಾನೆ ಎನ್ನುವಂಥದ್ದು. ಯಾಕಂದರೆ ಈತನ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ, ಜೊತೆಗೆ ಆತ ಮೂಲತಃ ಎಲ್ಲಿಯವನು, ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿ ಈತ ಮುಂಬೈಗೆ ಬಂದಿದ್ದ್ಯಾಕೆ, ಜೊತೆಗೆ ಪಾಕಿಸ್ತಾನದಲ್ಲಿದ್ದ, ಹಾಗೆಯೇ ಕೆನಡಾದಲ್ಲಿದ್ದ, ಈ ಒಂದು ಜಾಗಗಳಲ್ಲಿ, ಆ ಒಂದು ಸ್ಥಳಗಳಲ್ಲಿ ಆತ ಏನು ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿಯನ್ನು ಕೂಡ ಬಹಿರಂಗಪಡಿಸಬೇಕಾಗಿದೆ. 18 ದಿನಗಳ ಕಾಲ ಏನು NIA ಕಸ್ಟಡಿಗೆ ಕೊಟ್ಟಿರುವಂತಹ ಕೋರ್ಟ್ ಏನಿದೆ, ಈಗ ಪ್ರಮುಖವಾಗಿ 18 ದಿನಗಳ ಕಾಲ ಕೂಡ ಈತನ ವಿಚಾರಣೆ ನಡೆಯುತ್ತೆ. ಹಾಗಾಗಿ ಸಾಕಷ್ಟು ಮಾಹಿತಿಗಳು ಕೂಡ ಈತನ ಬಗ್ಗೆ ಈತ ಬಹಿರಂಗಪಡಿಸಬೇಕಾಗುತ್ತೆ. ಯಾಕಂದರೆ NIA ಟೀಮ್ ಈಗಾಗಲೇ ಹಲವು ಮಾಹಿತಿಗಳನ್ನು ಕೂಡ ಕಲೆ ಹಾಕಿರುವಂಥದ್ದು. ಹಲವು ಮಾಹಿತಿಗಳನ್ನು ಕಲೆ ಹಾಕಿ ಈತನ ಸಂಪೂರ್ಣ ವಿಚಾರಣೆಯನ್ನು ನಡೆಸಲಿಕ್ಕೆ ಏನು ನ್ಯಾಯಾಂಗದ ಮೊರೆ ಹೋಯಿತು. ನ್ಯಾಯಾಂಗದ ಮೊರೆ ಹೋದಂಥ ಸಂದರ್ಭದಲ್ಲಿ ಆತನಿಗೆ 18 ದಿನಗಳ ಕಸ್ಟಡಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. NIA ತನ್ನ ಕಸ್ಟಡಿಗೆ ಪಡೆದುಕೊಂಡು ತನ್ನ ಕಚೇರಿಯಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವತ್. ಸದ್ಯ NIA ಕಪಿ ಮುಷ್ಟಿಯಲ್ಲಿ ತಹಾವೂರ್ ರಾಣಾ ಇರೋದು. ತಹಾವೂರ್ ರಾಣಾಗೆ 2ನೇ ದಿನಾನೂ ಕೂಡ ವಿಚಾರಣೆ ನಡೆದಿದೆ. ಇವತ್ತು NIA ಕಚೇರಿಯಲ್ಲಿ 2ನೇ ದಿನದ ವಿಚಾರಣೆ. ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ರಾಣಾಗೆ NIA ಫುಲ್ ಡ್ರಿಲ್ ಮಾಡಿದೆ. ವಿಚಾರಣೆಯಲ್ಲಿ ಹಲವು ಮಾಹಿತಿಗಳನ್ನು ರಾಣಾ ಬಹಿರಂಗಗೊಳಿಸಿದಾನಂತೆ. ತನ್ನ ಜೊತೆಗೆ ಇದ್ದವರ ಬಗ್ಗೆ ಹೇಳಿಕೊಂಡಿದ್ದಾನೆ, ದಾಳಿಯ ಬಗ್ಗೆ ನಿಧಾನಕ್ಕೆ ಮಾಹಿತಿಯನ್ನು ನೀಡ್ತಾ ಇದ್ದಾನೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. 2ನೇ ದಿನಾನೂ ಕೂಡ NIA ಕಚೇರಿಯಲ್ಲಿ ವಿಚಾರಣೆಯನ್ನು ಎದುರಿಸಿದ್ದಾನೆ ತಹಾವೂರ್ ಹುಸೇನ್ ರಾಣಾ. ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ರಾಣಾಗೆ NIA ವಿಚಾರಣೆಯನ್ನು ನಡೆಸಿದೆ. ವಿಚಾರಣೆಯಲ್ಲಿ ಹಲವು ಮಾಹಿತಿಗಳು ಬಹಿರಂಗ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದಾಳಿಯ ರೂವಾರಿಯಾದಂಥ ತಹಾವೂರ್ ರಾಣಾ ಇದೀಗ 2ನೇ ದಿನದ ವಿಚಾರಣೆಯನ್ನು ಎದುರಿಸ್ತಾ ಇರುವಂಥದ್ದು. ಈ ವಿಚಾರಣೆಯಲ್ಲಿ NIA ಕೇಂದ್ರ ಕಚೇರಿಯಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಬಾಯ್ಬಿಟ್ಟಿರುವಂಥದ್ದು. ಪ್ರಮುಖವಾಗಿ ಹಲವು ವಿಚಾರಗಳು. ಈಗ ಆತ ಅಮೆರಿಕಾದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆತನನ್ನು ಭಾರತಕ್ಕೆ ಎಳೆದು ತಂದಿರುವಂಥದ್ದು. ಈಗ ಸದ್ಯಕ್ಕೆ ನಾನು NIA ಕೇಂದ್ರ ಕಚೇರಿಯ ಮುಂಭಾಗದಲ್ಲಿ ಇರುವಂಥದ್ದು. ಬಹಳ ಪ್ರಮುಖವಾಗಿ NIA ಕೇಂದ್ರ ಕಚೇರಿಯಲ್ಲಿ ಇಂದು 2ನೇ ದಿನದ ವಿಚಾರಣೆ ಕೂಡ ನಡೀತಾ ಇರ್ತಕ್ಕಂಥದ್ದು. ಆತನಿಗೆ ಪ್ರತ್ಯೇಕ ಸೆಲ್ಲನ್ನು ಮಾಡಿ ಅಲ್ಲಿ ಯಾವುದೇ ರೀತಿಯಾದಂತಹ ಏನು ವಸ್ತುಗಳನ್ನು ಆತನಿಗೆ ನೀಡಿಲ್ಲ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಆತ ಆತ್ಮಹತ್ಯೆಗೆ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಆತನಿಗೆ ಯಾವುದೇ ವಸ್ತುಗಳು ಸಿಗದ ರೀತಿಯಲ್ಲಿ ಆ ಒಂದು ಸೆಲ್ಲನ್ನು ರೆಡಿ ಮಾಡಿ ಆ ಸೆಲ್ನ ಒಳಗಡೆ ಆತನನ್ನು ವಿಚಾರಣೆ ಮಾಡಲಿರುವಂಥದ್ದು. ನಿನ್ನೆಯಷ್ಟೇ 1 ದಿನದ ವಿಚಾರಣೆ ಮುಗಿದಿದ್ದು, ಇಂದು ಕೂಡ ಆತನನ್ನು ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸಾಕಷ್ಟು ಮಾಹಿತಿಗಳನ್ನು ಆತ ಬಹಿರಂಗಪಡಿಸಿದ್ದಾನೆ ಎನ್ನುವಂಥದ್ದು. ಆದರೆ ಮುಂಬೈನಲ್ಲಿ ನಡೆದಂಥ ಅಟ್ಯಾಕ್ ಏನಿತ್ತು ಆ ಅಟ್ಯಾಕ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಬಹಿರಂಗಪಡಿಸಿದ್ದಾನೆ. ಇದೆಲ್ಲದರ ಜೊತೆಗೆ ಬಹಳ ಪ್ರಮುಖವಾಗಿ ಈತನ ಕುಟುಂಬದ ಮಾಹಿತಿಯನ್ನು ತಿಳಿಸಿದ್ದಾನೆ ಎನ್ನುವಂಥದ್ದು. ಯಾಕಂದರೆ